ಹಲೋ ಫ್ರೆಂಡ್ಸ್, ನಮಸ್ಕಾರ, ಶುಭೋದಯ ಫ್ರಮ್ ನಾರ್ವೆ. ಬೆಳಗ್ಗೆ 6 ಗಂಟೆಗೆ ನಾನು ಎದ್ದಿದ್ದೀನಿ. ಎದ್ದು ಆಚೆ ಬಂದು ನೋಡಿದ್ರೆ ಈ ಬ್ಯೂಟಿಫುಲ್ ವ್ಯೂ ಕಾಣಿಸ್ತಾ ಇತ್ತು. ರಾತ್ರಿ ನಾವು ಮಲಗೋ ಅಷ್ಟರಲ್ಲಿ 1 ಗಂಟೆ ಆಗಿಬಿಟ್ಟಿತ್ತು. ಬೆಳಗ್ಗೆ ನಾವು ಬೇಗ ಎದ್ದು ಹೊರಡಬೇಕಾಗಿದೆ. ಟ್ರೈನ್ ಬುಕ್ ಮಾಡಿದ್ದೀವಿ, ಹಾಗಾಗಿ ಬೇಗ ಎದ್ದಿದ್ದೀವಿ. ಆಮೇಲೆ ನಾನು ಮನೆ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಓನರು ಕ್ಲಾಸ್ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ, ಅವ್ರ ಮನೇನ ತೋರಿಸ್ಬಾರ್ದು ಅಂತ. ಹಾಗಾಗಿ ನಾನು ಮಾಡೋದಕ್ಕೆ ಆಗಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ನಾರ್ವೆ ಸೀರೀಸ್ ವ್ಲಾಗ್. ಇದು ಡೇ 2 ಇನ್ ನಾರ್ವೆ. ಈ ನಾರ್ವೆ ಅಂತೂ ಅಷ್ಟು ಚೆನ್ನಾಗಿದೆ. ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ನಾವು ನಿನ್ನೆ ಬರ್ತಾ ಇರುವಾಗ ನಮ್ಮ ರೂಮ್ ಬಂದು ಒಂದು 4 ಕಿಲೋಮೀಟ್ರ್ ಮೇಲ್ಗಡೆ ಇದೆ, ಬೆಟ್ಟದ ಮೇಲ್ಗಡೆ ಇದೆ. ಸೊ ಇವತ್ತಿಂದ ಒಂದು 3-4 ದಿನ ನಾವು ಇಲ್ಲೇ ಇರ್ತೀವಿ. ನಿಮಗೆ ನಾನು ಬ್ಯೂಟಿಫುಲ್ ನಾರ್ವೆನ ತೋರಿಸ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಮೈ ನಾರ್ವೆ ಸೀರೀಸ್. ನೋಡಿ ಫ್ರೆಂಡ್ಸ್, ಇದೇ ನಾವು ಸ್ಟೇ ಮಾಡ್ತಾ ಇರುವಂತಹ Airbnb. ಇಲ್ಲಿ ಒಂದು ಬಿಗ್ ಹಾಲ್ ಇತ್ತು, ಬಿಗ್ ಕಿಚನ್ ಇತ್ತು, 4 ಬೆಡ್ರೂಮ್ಸು, ಆಮೇಲೆ 1-2 ಬಾತ್ರೂಮು, 4 ಟಾಯ್ಲೆಟ್ಸ್ ಎಲ್ಲ ಇತ್ತು. ಕಿಚನಲ್ಲಿ ಬೇಕಿರುವಂತಹ ಎಲ್ಲ ಯುಟೆನ್ಸಿಲ್ಸ್ ಕೂಡ ಇತ್ತು. ಆಮೇಲೆ ಡಿಶ್ ವಾಷರ್ ಇತ್ತು, ರೆಫ್ರಿಜರೇಟರು. ಸೊ ತುಂಬ ಚೆನ್ನಾಗಿತ್ತು ಮನೆ ಮಾತ್ರ. ಇಲ್ಲಿ ನೋಡಿ, ಜಸ್ಟ್ 1 ಅವರಲ್ಲಿ ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆದಾಗೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಚೆ ಎಲ್ಲ ಅಡ್ಡಾಡ್ಕೊಂಡು ಬಂದೆ ನೋಡಿ, ಇವಾಗ ಫುಲ್ ಕ್ಲೌಡ್ಸ್ ಕ್ಲಿಯರ್ ಆಗಿದೆ. ಸೊ ಈ ಬ್ಯಾಕ್ ಡೋರಿಂದನೂ ನಾವು ಒಳಗಡೆ ಹೋಗ್ಬೋದು. ಆ ಕಡೆ ವ್ಯೂ ನೋಡಿದ್ರಾ ಕಿಚನಿಂದ? ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲರೂ ರೆಡಿ ಆದ್ವಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಬೆಳಗ್ಗೆ ರೆಡಿ ಆಗಿದ್ದೀನಿ. ಸೊ ಇಂಡಿಯನ್ ಡ್ರೆಸ್ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ನಾವೆಲ್ಲರೂ ಸೆಲ್ವಾರ್ ಹಾಕ್ಕೊಂಡಿದ್ದೀವಿ ವಿತ್ ಕಂಪ್ಲೀಟ್ ಇಂಡಿಯನ್ ಅಟೈರ್, ಬಿಂದಿ ಎಲ್ಲನೂ. ಬನ್ನಿ ಇವತ್ತು ಏನೇನೆಲ್ಲ ನೋಡ್ತೀವಿ, ವ್ಯೂಸ್ ಎಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನನ್ನ ಮಗಳ ಡ್ರೆಸ್ ತೋರಿಸ್ಬಿಡ್ತೀನಿ. ಬಾಬಂಗಾರ ಅವಳಿಗೂ ಕೂಡ ಇಂಡಿಯನ್ ಡ್ರೆಸ್ಸೇ ಹಾಕಿರೋದು ನೋಡಿ, ವೈಟ್ ಕಲರು. ನಾವೆಲ್ಲ ಮುಂಚೆನೇ ಡಿಸೈಡ್ ಮಾಡ್ಕೊಂಡ್ವಿ ನಾರ್ವೆಗೆ ಏನಾದರೂ ಡಿಫ್ರೆಂಟಾಗಿ ನಾವು ಡ್ರೆಸ್ಸಿಂಗ್ ಹಾಕ್ಕೊಳ್ಳೋಣ ಅಂತ. ವೆಸ್ಟರ್ನ್ ವೇರ್ ನಾವು ಯಾವಾಗಲೂ ಇಲ್ಲಿ ಹಾಕಿರ್ತೀವಿ. ಸೊ ಹಾಗಾಗಿ ಒಂದಿನ ಸ್ಯಾರಿ, ಒಂದಿನ ಸೆಲ್ವಾರ್ ಹಾಕೋಣ ಅಂದ್ಬಿಟ್ಟು ಎಲ್ಲರೂ ನಾವು ಹಾಗೆ ರೆಡಿ ಆಗಿದ್ವಿ. ಟ್ರೈನ್ ಹತ್ರ ಇವಾಗ ನಾವು ಹೊರಟಿದ್ದೀವಿ. 9:20 ಆಯಿತು. ನೋಡೋಣ ಇವತ್ತು ನಾರ್ವೆನಲ್ಲಿ ಏನೇನೆಲ್ಲ ವಿಟ್ನೆಸ್ ಮಾಡ್ತೀವಿ ಅಂತ. ಬನ್ನಿ. ವಿಟ್ನೆಸ್ ಅಂದರೆ ಏನು ನೋಡ್ತೀವಿ ಅಂತ, ಏನೇನು ನೋಡ್ತೀವಿ, ನೇಚರ್ ಬ್ಯೂಟಿನ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ನಾವಿರೋ ಪ್ಲೇಸಿಂದ ಇವಾಗ ನಾವು ಫ್ಲಾಮ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಫ್ಲಾಮ್ ಅನ್ನೋ ಜಾಗದಿಂದನೇ ನಾವು ಕ್ರೂಸ್ ಟ್ರಿಪ್ ಕೂಡ ಮಾಡಬೇಕಾಗುತ್ತೆ ಫಿಯೋರ್ಡ್ಸ್ಗೆ, ಮತ್ತು ಆ ಜಾಗದಿಂದನೇ ನಾವು ಟ್ರೈನ್ ಕೂಡ ತೊಗೊಳ್ತಾ ಇದ್ದೀವಿ. ಸೊ ಅಲ್ಲಿಗೆ ರೀಚ್ ಆಗೋದಕ್ಕೆ ಅರೌಂಡ್ 1.5 hours ಆಗುತ್ತೆ ಅಪ್ರಾಕ್ಸು. ನಾವು ಈ 1 hour ಜರ್ನಿನಲ್ಲಿ ಆಚೆ ನೋಡ್ತಾ ಹೋದ್ರೇ ಸಖತ್ ಅಮೇಝಿಂಗ್ ವ್ಯೂಸ್ ಕಾಣಿಸ್ತಾ ಇತ್ತು ನಮಗೆ. ಏನು ಮಾಡ್ತಾ ಇದೀಯ ಗೊಲ್ಕು? ಮಾಡು. ಅದ್ಯಾವ ಡ್ಯಾನ್ಸು? ನಾನು ಆ್ಯಕ್ಚುಲಿ ಇಷ್ಟು ದಿನ ಸ್ವಿಟ್ಜರ್ಲ್ಯಾಂಡ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಕಂಟ್ರಿ ಅಂತ ಅಂದ್ಕೊಂಡಿದ್ದೆ. ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ಬಂದಮೇಲೆ ಇವಾಗ ನಾನು ನಾರ್ವೆ ನೋಡಿದ ಮೇಲೆ ಓ ಮೈ ಗಾಡ್, ನಾರ್ವೆ ಇಸ್ ಜಸ್ಟ್ ಅಮೇಝಿಂಗ್. ಅಂದರೆ ಅದನ್ನು ವಿವರಿಸೋದಕ್ಕೆ ಆಗೋದಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಬರೀ ನೇಚರ್ ವ್ಯೂ ಇಲ್ಲಿರೋದು. ಅಂದರೆ ಈ ಮೌಂಟೇನ್ಸು, ಫ್ಯೋರ್ಡ್ಸು, ಆಮೇಲೆ ಈ ಫಾಲ್ಸ್ಗಳು, ವಾಟರ್ ಫಾಲ್ಸ್ ಅಂತೂ ಎಲ್ಲೋದ್ರೂ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇದೆ. ಯು ಆರ್ ಆಲ್ಸೋ ಇಂಡಿಯಾ. ನೀವು ಹೇಳ್ತಾ ಇರೋದು ವಿಡಿಯೋನಲ್ಲಿ ಬಂತು.
ಹೆಚ್ಚಿಗೆ ಮಾತಾಡಿದ್ರೆ ಇಲ್ಲಿ ಜಸ್ಟ್ ಸ್ಮಾಲ್ ಬ್ರೇಕ್ ತಗೊಂಡಿದ್ದೀವಿ. ಬ್ಯೂಟಿಫುಲ್ ಬೆಟ್ಟ ಇದೆ ನೋಡಿ. ಫುಲ್ 360 ಡಿಗ್ರೀಸು ನಮಗೆ ಈ ಬೆಟ್ಟನೇ ಕಾಣಿಸ್ತಾ ಇದೆ. ಮಧ್ಯ ಮಧ್ಯ ಈ ವಾಟರ್ ಫಾಲ್ಸ್ ಕೂಡ ಬರ್ತಾ ಇದೆ, ಜರಿ ಸಣ್ಣದಾಗಿ. ಅಲ್ಲಿ ಒಂದು ಸ್ಮಾಲ್ ವಾಟರ್ ಫಾಲ್ಸ್ ಇದೆ, ಗೊತ್ತೇ ಆಗಲ್ಲ. ಸಿಕ್ಕಾಬಿಟ್ಟೆ ಬ್ಯೂಟಿಫುಲ್ ಆಗಿದೆ. ಅರಿಯಾದ್ನ ಬಾಪ ಇಲ್ಲಿ. ಅಲ್ಲಿ ನೋಡಿ, ನಾನು ಝೂಮ್ ಮಾಡ್ತೀನಿ, ಚಿಕ್ಕದು ಜರಿ ಬರ್ತಾ ಇದೆ. ಎರಡು ಮೌಂಟನ್ ಸನ್ಲೈಟ್ ನ ಕವರ್ ಮಾಡ್ಕೊಂಡಿದೆ. ಸನ್ಲೈಟ್ ಎಲ್ಲಿದೆ ಕಾಣಿಸ್ತಾನೆ. ಇಲ್ಲಿ ನೋಡಿ, ಒಂದು ನಿಮಿಷ. ಎಲ್ಲರೂ ನಾವು ಇಂಡಿಯನ್ ಅಟೈರ್ ಅಲ್ಲಿ, ಅದು ರೆಡ್ ಅಲ್ಲಿ ಆಲ್ಮೋಸ್ಟ್ ಟ್ರೈ ಮಾಡಿದ್ದೀವಿ. ಇವ್ರದ್ದು ಎಕ್ಸ್ಪ್ಲೈನ್ ಮಾಡಿ. ನೋಡಿ ಫ್ರೆಂಡ್ಸ್, ಹೊಸ ವ್ಲಾಗರ್ ನೋಡಿ. ದಾವಣಗೆರೆ ಆಯ್ತು ಇವತ್ತು. ನಾರ್ವೇಜಿಯನ್ 20 ಕ್ರೋನ ಕಾಯಿನ್. ಇದು ನಾರ್ವೇಜಿಯನ್ 10 ಕ್ರೋನ. ನಾರ್ವೇಜಿಯನ್ 10 ಕ್ರೋನ ಅಂದ್ರೆ ಎಷ್ಟು ಅಂತ ಹೇಳು. 5 ಯೂರೋ ನಾನು ಎಕ್ಸ್ಚೇಂಜ್ ಮಾಡಿಸಿದ್ದು. ಸೊ 5 ಯೂರೋಸ್ ಅಂದ್ರೆ 58 ಕ್ರೋನ್ ಸಿಕ್ತು ನನಗೆ. ಇಂಡಿಯನ್ ರುಪೀಸ್ 400 ರೂಪಾಯಿ. 400 ರೂಪಾಯಿ ಇದೆ. 400 ಚಿಲ್ಲರೆ. ಬೆಟ್ಟದ ಮೇಲೆ ಹೋಗಿ ನೋಡ್ಬೇಕಾ ಚೈನಾ ತರ ಫೇಕ್ ವಾಟರ್. ನಾವು ಈಗ ಫ್ಲ್ಯಾಮ್ ರೀಚ್ ಆದ್ವಿ. ನಮ್ಮ ಟ್ರೈನ್ ಇರೋದು 1:15ಗೆ ಫ್ಲ್ಯಾಮ್ ಟು ಮಿರ್ದಾಲ್ ಅನ್ನೋ ಪ್ಲೇಸಿಗೆ. ಟ್ರೈನು ಮಿರ್ದಾಲಿಗೆ ಹೋಗ್ಬಿಟ್ಟು ವಾಪಸ್ ಮತ್ತೆ ಫ್ಲ್ಯಾಮಿಗೆ ಬರುತ್ತೆ. ಸೊ ದ ಜರ್ನಿ ಇಸ್ ಆಲ್ ಅಬೌಟ್ ಟು ವ್ಯೂ ದ ಬ್ಯೂಟಿಫುಲ್ ಸೀನರಿ. ಸೊ ಅಲ್ಲಿವರೆಗೂ ನಮಗೆ ಟೈಮ್ ಇದೆ, ಇನ್ನು 1.5 ಅವರ್ ಟೈಮ್ ಇದೆ. ಹಾಗಾಗಿ ನಾವು ಫ್ಲ್ಯಾಮ್ನ ಸ್ವಲ್ಪ ಅಡ್ಡಾಡಿಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಟಾಯ್ ಟ್ರೈನ್ ಕೂಡ ಇದೆ. ಈ ಟಾಯ್ ಟ್ರೈನಿಂದ ಲೈಕ್ ಇಂಟರ್ನಲ್ ಹೋಗುತ್ತೆ. ಇದನ್ನು ಸ್ಟಾರ್ಟ್ ಆಗಿರಲಿಲ್ಲ, ಸೊ ನಾವು ಈ ರೈಡ್ನ ತಗೊಂಡಿಲ್ಲ. ನೋಡಿ ಅಲ್ಲಿ ಬೋಟ್ಸ್, ಮಮ್ಮನ ಇಟ್ಕೊ ಬೀಳ್ಬಾರ್ದು. ಬೋಟ್ಸ್ ಇದೆ ಅಲ್ಲಿ ನೋಡಿ. ಬಿಗ್ ಕ್ರೂಸ್ ಹೋಗ್ತಾ ಇದೆ, ಪಾಸ್ ಆಗ್ತಾ ಇದೆ. ಸೊ ಸಕ್ಕತ್ತಾಗಿದೆ ವ್ಯೂ. ಇಲ್ಲಿ ಸ್ಮಾಲ್ ಬೋಟ್ಸ್ಗಳು ಕೂಡ ಇದೆ. ಸೊ ನಾವು ಯಾವ್ದು ಬೇಕೋ ಆ ರೈಡ್ ತೊಗೋಬೋದು, ಬೋಟ್ಸ್ ರೈಡು ಅಥವಾ ಕ್ರೂಸು. ಸೊ ಎಲ್ಲ ಈ ಫಿಯೋರ್ಡ್ಸ್ ಮಧ್ಯ ಹೋಗುತ್ತೆ. ಫಿಯೋರ್ಡ್ಸ್ ಅಂದರೆ 2 ಬೆಟ್ಟಗಳ ಮಧ್ಯದಲ್ಲಿ ಮೀನ್ಸ್ ನೀರು ಇರುತ್ತಲ್ವ, ಅದಕ್ಕೆ ಫಿಯೋರ್ಡ್ಸ್ ಅಂತ ಕರೀತಾರೆ. ಏನು ಗೊತ್ತಾ ಫ್ರೆಂಡ್ಸ್, ರಿಸರ್ಚ್ ಪ್ರಕಾರ ಮೋಸ್ಟ್ ಹ್ಯಾಪಿಯೆಸ್ಟ್ ಪೀಪಲ್ ಲಿವಿಂಗ್ ಇನ್ ದ ವರ್ಲ್ಡ್ ಅಂದರೆ ಟಾಪ್ 2ನಲ್ಲಿ ನಾರ್ವೆ ಇದೆ ಅಂತೆ, ಟಾಪ್ 1 ಫಿನ್ಲ್ಯಾಂಡ್ ಅಂತೆ. ನಾನು ಈ ನಾರ್ವೆನಲ್ಲಿ ಅಡ್ಡಾಡ್ತಾ ಇರುವಾಗ ನನಗೇನು ಅನಿಸ್ತು ಅಂದರೆ, ಈ ಜನಗಳು ಅವ್ರ ಮನೆಯಿಂದ ಆಚೆ ಬಂದರೆ ಸಾಕು, ಎಷ್ಟು ಬ್ಯೂಟಿಫುಲ್ ನೇಚರ್ ಸಿನರಿಕ್ ವ್ಯೂ ಇದೆ, ಮೌಂಟೇನ್ಸು, ವಾಟರ್ ಫಾಲ್ಸು. ಸೊ ಇದನ್ನೆಲ್ಲ ನೋಡಿದ್ರೆ ಡಿಪ್ರೆಷನ್ ಎಲ್ಲ ಹೊರಟೋಗ್ಬಿಡ್ಬೇಕು, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಹಾಗಾಗಿ ಇವರು ತುಂಬ ಹ್ಯಾಪಿಯೆಸ್ಟ್ ಪೀಪಲ್ ಅಂತ ಅನಿಸುತ್ತೆ. ಬೇಡ ಇವಾಗ ಹೋಗೋಣ, ಟ್ರೈನಿಗೆ ಹೋಗೋಣ. ಅಲ್ಲಿ ನೋಡಲ್ಲಿ ಟ್ರೈನು ಫುಲ್ಕು ಗ್ರೀನ್ ಕಲರ್ ಟ್ರೈನ್ ಇದೆ ಅಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. ಅಲ್ಲಿ ಆಕ್ಚುಲಿ ಹೆಂಗಿದೆ ಗೊತ್ತಾ?
ನಾವು ಇಲ್ಲಿ ಊಟ ಮಾಡಿಕೊಂಡು ಆಮೇಲೆ ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಫ್ಲ್ಯಾಮ್ ಇದು ಒಂದು ಸೆಂಟ್ರಮ್ ಥರ. ಸೊ ಇಲ್ಲಿ ಹಲವಾರು ರೆಸ್ಟೋರೆಂಟ್ಸು, ಕೆಫೇಸು, ಬೇಕ್ರೀಸು ಎಲ್ಲನೂ ಇದೆ. ನೋಡೋಣ ನಮಗೆ ಏನು ಸಿಗುತ್ತೆ ಅಂತ. ಸಮ್ಟೈಮ್ಸ್ ವೆಜಿಟೇರಿಯನ್ಸಿಗೆ ಆಪ್ಷನ್ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಸೇಫರ್ ಸೈಡು ಮನೆಯಿಂದನೇ ತೇಪ್ಲಾಸ್ ಮಾಡ್ಕೊಂಡು ಬಂದಿದ್ದೀವಿ. ತೇಪ್ಲ ಅಂದರೆ ಈ ಮೆಂತೆ ಚಪಾತಿ ಥರ ಎಲ್ಲ ಮಸಾಲ ಪುಡಿ, ಉಪ್ಪು ಎಲ್ಲನೂ ಹಾಕಿರ್ತೀವಿ. ಸೊ ಅದೊಂದು 15 ದಿವಸ ನಾವು ಇಟ್ಕೋಬೋದು. ಟ್ರಾವೆಲ್ ಫ್ರೆಂಡ್ಲಿ ಈ ಥರ ಇರುತ್ತೆ. ಅದನ್ನು ಕೂಡ ನಾವು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀವಿ. ಅದ್ರ ಒಟ್ಟಿಗೆ ಚಟ್ನಿ ಪುಡಿ, ಮೆಣಸಿನ್ಕಾಯಿ ಚಟ್ನಿ, ಕೆಂಪು ಚಟ್ನಿ, ಮೊಸರು ಎಲ್ಲನೂ ತೊಗೊಂಡು ಬಂದಿದ್ದೀವಿ. ಇಲ್ಲಿ ಏನು ನಮಗೆ ತಿನ್ನೋದಕ್ಕೆ ಸಿಗಲಿಲ್ಲ ಅಂದರೆ ನಾವು ಪ್ಯಾಕ್ ಮಾಡ್ಕೊಂಡು ಬಂದಿರೋ ಊಟನ ಇಲ್ಲೇ ಮಾಡ್ತೀವಿ. ಇಲ್ಲಿ ಫ್ಲ್ಯಾಮ್ ಬೇಕ್ರಿ ಅಂತ ಇದೆ. ಸೊ ಇಲ್ಲೆಲ್ಲ ಲೈಕ್ ಬೇಕ್ರಿ ಐಟಮ್ಸ್ ಎಲ್ಲ ಸಿಗುತ್ತೆ. ಅಲ್ಲಿ ಕೆಫೆ, ರೆಸ್ಟೋರೆಂಟು ಎಲ್ಲನೂ ಇದೆ. ಸೊ ಇದೇ ಸ್ಟಾಪಲ್ಲಿ ಕ್ರೂಸು ಬರೋದು ಮತ್ತು ಟ್ರೈನು ಬರೋದು. ನೋಡಿ ಇಲ್ಲೊಂದು ರೆಸ್ಟೋರೆಂಟ್ ಇದೆ, ವೇಗನ್ನು. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ಏನು ಇದೆ, ಏನು ತಿನ್ನೋದಂತ. ಕೊಡಲಿಲ್ಲ ನೀನು. ನೋಡಿ ಇಲ್ಲೆಲ್ಲ ಬೇರೆ ಬೇರೆ ರೆಸ್ಟೋರೆಂಟ್ಸ್ಗಳಿದೆ. ಕಬಾಬ್ಸು, ಕಬಾಬಲ್ಲಿ ನೋಡಿದೆ ನೋಡಿ, ಡಾನ್ ಕಬಾಬ್ಸ್. ಸೊ ಇಲ್ಲೆಲ್ಲ ಫುಲ್ ರೆಸ್ಟೋರೆಂಟ್ಸ್ ಬೇರೆ ಬೇರೆ ಇದೆ. ಏನು ಬೇಕೋ ಅದು ತಗೋಬೋದು. ನಮಗೆ ಏನು ಅಷ್ಟು ಒಳ್ಳೆ ಆಪ್ಷನ್ಸ್ ಏನು ಸಿಗಲಿಲ್ಲ. ಬರೀ ಬರ್ಗರ್ಸು, ರೋಲ್ಸು ಈ ಥರ ಇತ್ತು. ಸೊ ಮನೆಯಲ್ಲಿ ತಂದು ತಿನ್ನೋಣ ಅಂದ್ಬಿಟ್ಟು ನಾವಿಲ್ಲಿ ಊಟ ಮಾಡ್ತಾ ಇದ್ದೀವಿ. ಮಾಡ್ಕೊಂಡು ಬಂದಿದ್ವಿ. ಶೇಂಗಾ ಚಟ್ನಿ, ಕೆಂಪು ಚಟ್ನಿ ಎಲ್ಲ ಇಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ. 149 ಖಾರ ಇಲ್ಲ, ಉಪ್ಪಿಲ್ಲ. ನೋಡಿ 150 ಕ್ರೋನು, ಇಂಡಿಯನ್ ರುಪೀಸ್ 1000 ರೂಪಾಯಿ ಬರ್ಗರ್ ತಿಂತಾ ಇದ್ದಾರೆ ಇವರು. ಇವ್ರದ್ದು 1500 ರೋಲಾ? ಕನ್ವರ್ಷನ್ ಚಾರ್ಜ್ 25. ಇವ್ರದ್ದು ರೋಲು. ಇವ್ರದ್ದೆಷ್ಟು ಬರ್ಗರು? ನಾವು 20 ರೂಪಾಯಿ ತೇಪ್ಲಾನಲ್ಲಿ ಮುಗಿಸಿದೀವಿ ಫ್ರೆಂಡ್ಸ್ ನಮ್ಮ ಲಂಚ್ನ. ಕೊಡ್ತೀನಿ, ಡ್ಯಾನ್ಸ್ ಮಾಡಿ ಫಸ್ಟ್. ಹಾಂ, ಪಪ್ಪ ಜ್ಯೂಸ್ ಕೊಡ್ತೀನಿ, ಕಾರಲ್ಲಿದೆ. ಇವಾಗ ನಾವು ಟ್ರೈನಿಗೆ ಹೋಗ್ತಾ ಇದ್ದೀವಿ. ಟ್ರೈನ್ ಜರ್ನಿ 1 hour ಜರ್ನಿ ಇದು. ಏನು ಜರ್ನಿ ಇದು? ಟ್ರೈನ್ ಸೀನಿಕ್ ರೂಟ್ ಟ್ರೈನ್ ಫ್ರಮ್ ಫ್ಲೆಮ್ ಟು ಮಿರ್ದಾಲ್ ಆ್ಯಂಡ್ ಬ್ಯಾಕ್. ಓಕೆ. ಸೊ ಇಟ್ಸ್ ನೋನ್ ಆಸ್ ದ ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಸೀನಿಕ್ ಟ್ರೈನ್ ಜರ್ನಿ ಅಂತ ಟ್ರೈನಲ್ಲೇ ಬರೆದಿದ್ದಾರೆ. ನಾನು ಹೇಳಿರೋದು ಅವ್ರು ಹೇಳಿದಂಗೆ ಇದು ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಟ್ರೈನ್ ಜರ್ನಿ ಅಂತೆ. ನೋಡೋಣ, ಲೆಟ್ ಸಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಸೊ ನಾವೆಲ್ಲ ಇಂಡಿಯನ್ ಅಟೈರಲ್ಲಿ ಬಂದಿದ್ದೀವಲ್ಲ, ಎಲ್ಲರೂ ನಮ್ಮನ್ನು ಗುರಾಯಿಸ್ತಾ ಇದ್ದಾರೆ ಕೆಳಗಿಂದ ಮೇಲವರೆಗೂ. ಬಟ್ಟನ ಅಲ್ಲೊಬ್ರು ಕೂತಿದ್ರು, ಅವರು ಕೂಡ ಫುಲ್ ನೋಡ್ತಾ ಇದ್ರು. ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಟ್ರೈನ್ ಜರ್ನಿ ಅಂತ ಶ್ರುತಿ. ಹೌದು, ನಾನು ಇದನ್ನ ಫಸ್ಟ್ ಟೈಮ್ ಎಲ್ಲಿ ಗೊತ್ತಾ ನೋಡಿರೋದು, 10 years ಬ್ಯಾಕ್ ನಂದು ಸ್ಕ್ರೀನ್ ವಾಲ್ ಪೇಪರಲ್ಲಿ ನೋಡಿದ್ದೆ ನಾನು. ಓಕೆ. ಸೊ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಅದೇ ಟ್ರೈನ್ ನಾವು ಹೋಗೋದನ್ಸುತ್ತೆ. ಯಾಕೆ ಏನಾಯ್ತಾರೆ? ಶೌರ್ಯ ಅಲ್ಲಿದ್ದಾನೆ. So you are the second family? Yes. Just Apex Region. Dolce Gabbana. Nandu.
ನೋಡಿ ಬರ್ದಿದ್ದಾರೆ ಒನ್ ಆಫ್ ದ ವರ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಟ್ರೈನ್ ಜರ್ನೀಸ್. ಸೊ ಟ್ರೈನ್ yes okay okay ನನಗೆ ಕಿಟಕಿ ಕೊಡ್ರಪ್ಪ ಕ್ಯಾಮ್ರಾ. ವಿಂಡೋ ಎಷ್ಟು ಸಗಲ ಇದೆ ಹೋಗಿ. ವಾವ್ ಆ್ಯಂಡ್ ಜಸ್ಟ್ ವಾವ್, ಮೈಂಡ್ ಬ್ಲೋಯಿಂಗ್ ಸಿನರಿಕ್ ವ್ಯೂಸ್ ಇತ್ತು. ನಾನು ಮೋಸ್ಟ್ ಆಫ್ ದ ವೀಡಿಯೋಸ್ ವಿತ್ ಗ್ಲಾಸ್ ಮಾಡಿದ್ದೀನಿ, ಹಾಗಾಗಿ ರಿಫ್ಲೆಕ್ಷನ್ ಬಂದಿದೆ. ಅನ್ಫಾರ್ಚುನೇಟ್ಲಿ ಲೇಟಾಗಿ ನನಗೆ ಗೊತ್ತಾಯಿತು ವಿತೌಟ್ ಗ್ಲಾಸ್ ಕೂಡ ಕೆಲವೊಂದು ವಿಂಡೋಸ್ ಇತ್ತು ಅಂದ್ಬಿಟ್ಟು. ನಾನು ಸ್ಟಾರ್ಟಿಂಗ್ ಹಾಕಿರೋ ವೀಡಿಯೋಸ್ ಎಲ್ಲ ಲೈಕ್ ಓಪನ್ ವಿಂಡೋಸ್. ಸೊ ಹಾಗಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. Bye bye. Located halfway between Fulham and this is the only section closed during the stay. Repeat, please keep. ಇಲ್ಲಿ ಒಂದು 10 ನಿಮಿಷ ಟ್ರೈನು ಸ್ಟಾಪ್ ಮಾಡ್ತು ಈ ವೀವಲ್ಲಿ. ಮೇ ಬಿ ಬಿಕಾಸ್ ಕ್ರಾಸಿಂಗ್ ಇತ್ತು ಅನಿಸುತ್ತೆ. ಆಪೋಸಿಟ್ ಒಂದು ಟ್ರೈನು ಕೂಡ ಬರ್ತಾ ಇತ್ತು. ಹಾಗೆ ಟ್ರೈನ್ಗಳು ಆ ಕಡೆ ಈ ಕಡೆ ಓಡಾಡ್ತಾನೆ ಇರುತ್ತೆ. ರಿಟೈರ್ಡ್ ಲೈಫ್ ನಾರ್ವೇದಲ್ಲಿ ಸೆಟ್ಲ್ ಮಾಡೋಣ. ಇನ್ನೊಂದು ಟ್ರೈನ್ ಈ ಕಡೆ ಕ್ರಾಸ್ ಮಾಡಿ ಹೋಗ್ತಾ ಇದೆ, ಹಾಗಾಗಿ ಸ್ಟಾಪ್ ಮಾಡಿದ್ದ ಸ್ವಲ್ಪ ಹೊತ್ತು. ಅಕ್ಕಪಕ್ಕ ಒಳ್ಳೆ ಬ್ಯೂಟಿಫುಲ್ ವ್ಯೂಸ್ ಇದೆ. ಈ ಕಡೆ ಬರ್ಬೇಕಾ ಆ ಕಡೆ ಬರ್ಬೇಕಾ, ಆ ಕಡೆ ಈ ಕಡೆ ನಾವು ಓಡಾಡ್ತಾ ಇದೀವಿ. ಅಲ್ಲಿ ನೋಡಿ ಮಕ್ಕಳಿಗೆಲ್ಲ ಏನೋ ಇದು ಕೊಡ್ತಾ ಇದ್ದಾನೆ, ದೊಡ್ಡವರಿಗಿಲ್ಲ ಮಕ್ಕಳಿಗೆ.
I totally agree. This is one of the world's most beautiful train journeys ಅಂತ ನಾವು ಸ್ವಿಟ್ಜರ್ಲ್ಯಾಂಡಲ್ಲಿ ಗ್ಲೇಷಿಯರ್ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಜರ್ನಿನ ತೊಗೊಂಡಿದ್ವಿ. ಅದು 8 hours ಲಾಂಗ್ ಜರ್ನಿ. ಅದು ಲಾಂಗ್ ಜರ್ನಿ ಆಗಿದ್ದ ಕಾರಣ ನಾವು ಒಳಗಡೆನೆ ಸೀನಿಕ್ ಬ್ಯೂಟಿನ ಎಂಜಾಯ್ ಮಾಡಿಕೊಂಡು ಲಂಚು ಡಿನ್ನರು ಎಲ್ಲಾನು ಆರ್ಡ್ರ್ ಮಾಡಿ ಒಳಗಡೆ ಕುತ್ಕೊಂಡೆ ಊಟ ಮಾಡಬಹುದಾಗಿತ್ತು. ಆಫ್ಟರ್ ಸಮ್ ಟೈಮ್ ಆ ಜರ್ನಿನಲ್ಲಿ ನಮಗೆ ಸಾಕಾಗ್ಬಿಡ್ತು ನೋಡಿ ನೋಡಿ ನೋಡಿ. ಬಟ್ ಇದು ಅಷ್ಟು ಲಾಂಗ್ ಇರಲಿಲ್ಲ. ಆಮೇಲೆ ಡಿಫ್ರೆಂಟ್ ವ್ಯೂಸ್ ಬರ್ತಾ ಇದೆ. ಒಂದಕ್ಕಿಂತ ಚೆನ್ನಾಗಿ ಬರ್ತಾ ಇತ್ತು. ಆಕ್ಚುಲಿ ನನಗೆ ಕೊನೆಗೆ ಗೊತ್ತಾಯ್ತು, ನೆಕ್ಸ್ಟ್ ವಿಂಡೋ ಸೀಟಲ್ಲಿ ಮೇಲ್ಗಡೆ ಗ್ಲಾಸ್ ಓಪನ್ ಇತ್ತು. ಮುಂಚೆನೆ ಗೊತ್ತಾಗಿದ್ರೆ ನಾನು ಕಂಪ್ಲೀಟ್ ವಿಡಿಯೋನ ಓಪನ್ ಗ್ಲಾಸ್ ಅಲ್ಲಿ ಶೂಟ್ ಮಾಡ್ಕೊತಾ ಇದ್ದೆ. ಎನಿಹಾವ್, ನಾನು ಹೇಳೋದೇನಪ್ಪ ಅಂದ್ರೆ ನನ್ನ ಲೈಫಲ್ಲಿ ನಾನು ಕಂಡಿರೋ ಅದ್ಭುತ ದೃಶ್ಯಗಳಲ್ಲಿ ಇದು ಒಂದಾಗಿದೆ. ಸ್ವಿಟ್ಜರ್ಲ್ಯಾಂಡ್ ನಂತರ ಇದೆ. ಯಾರೆಲ್ಲ ಯುರೋಪಲ್ಲಿ ಇದ್ದೀರೋ ಖಂಡಿತ ನೀವು ನಾರ್ವೆ ಮಿಸ್ ಮಾಡಬಾರ್ದು. ನಾನು ಅನ್ಕೊತಾ ಇದ್ದೆ ಇಷ್ಟು ವರ್ಷ ಆದರೂ ನಾವು ಯಾಕೆ ಇದನ್ನು ನೋಡಿರಲಿಲ್ಲ ಅಂದ್ಬಿಟ್ಟು. ಆಮೇಲೆ ಯಾರು ಯುರೋಪ್ ಟ್ರಿಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರೋ, ಸೊ ನಿಮ್ಮ ಲಿಸ್ಟಲ್ಲಿ ನಾರ್ವೆನ ಮರಿಬೇಡಿ. ಬೇಗ ಹಲೋ. ಇಲ್ಲಿ ವಾಟರ್ ಫಾಲ್ಸ್ ಹತ್ರ ಟ್ರೈನು 5 ನಿಮಿಷ ಸ್ಟಾಪ್ ಮಾಡುತ್ತೆ. ನಾವು ಕೆಳಗಡೆ ಇಳ್ಕೊಂಡ್ಬಿಟ್ಟು ವಾಟರ್ ಫಾಲ್ಸ್ನ ವೀಕ್ಷಣೆ ಮಾಡ್ಬೋದು. ಈ ವಾಟರ್ ಫಾಲ್ ನೇಮ್ ಬಂದು ಕ್ಯೋಸ್ಫಾಸ್ಕನ್ ವಾಟರ್ ಫಾಲ್ಸ್ ಅಂತ. ಆನಂದ್ ಬರಬೇಡಿ. Let's see who makes the best train. What you guys got? ರೂಮಿಗೆ ಓಪನ್ ಮಾಡಿ ಇವಾಗ ವಿಡಿಯೋ ನೋಡಿ. ಆ ವಾಟರ್ ಫಾಲ್ಸ್ ಹತ್ರ ನಮಗೆ 2 ಸರಿ ಸ್ಟಾಪ್ ಸಿಗುತ್ತೆ, ಹೋಗುವಾಗ ಮತ್ತು ಬರುವಾಗಲೂ ಕೂಡ 5 ಮಿನಿಟ್ಸು. ಹಾಗಾಗಿ ನಾನು ಬರುವಾಗ ಕಂಪ್ಲೀಟ್ ವಾಟರ್ ಫಾಲ್ಸ್ ಕವರೇಜ್ ಮಾಡ್ತೀನಿ. ಅಲ್ಲಿ ಒಬ್ಬರು ಲೇಡಿ ಕೂಡ ಡ್ಯಾನ್ಸ್ ಮಾಡ್ತಾರೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾವು ಇವಾಗ ಮಿರ್ದಾಲ್ ಸ್ಟೇಷನ್ ರೀಚ್ ಆಗಿದ್ದೀವಿ. ಟ್ರೈನ್ ಇಲ್ಲಿ ಸ್ಟಾಪ್ ಮಾಡಿ ಒಂದು 10 ನಿಮಿಷ ಆದಮೇಲೆ ಇದೇ ಟ್ರೈನು ವಾಪಸ್ ಮತ್ತೆ ಫ್ಲಾಮ್ಗೆ ಹೊರಡುತ್ತೆ. ಒಂದು ಮನುಷ್ಯನಿಂದ 5,500 INR. ಜಸ್ಟ್ ಏನು ಹೇಳಿ 50 ನಿಮಿಷ ಆ ಕಡೆ ಈ ಕಡೆ ಒದ್ದಾಡಿಸಿ ಅಷ್ಟೇ. ಬಟ್ ಆ ವ್ಯೂ ಹೆಂಗಿತ್ತು ಅದನ್ನ ಹೇಳಿ. ಚೆನ್ನಾಗಿತ್ತು. ಅದು ವರ್ತ್ ತಾನೆ. ಎರಡು ದಿನ ಸ್ಟೇ ಮಾಡಿ ಊಟ ಮಾಡ್ಕೊಂಡು ಬರ್ಬೋದು. ಬನ್ನಿ ಬೇಗ. ಜಾಗ ಇಟ್ಕೊಳ್ಳಿ. ಹುಡುಗಿ ಬಂದ ಲೇಡಿ ನೋಡ್ಕೊಂಡ್ಬಿಡು ಹುಡುಗಿನ.
ಬಾಯ್ ನೋಡಿದ್ರಲ್ಲ, ವಾಟರ್ ಫಾಲ್ಸ್ ಹತ್ರ ಒಬ್ಬರು ಲೇಡಿ ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾರೆ, ಆಮೇಲೆ ಮ್ಯೂಸಿಕ್ ಆನ್ ಮಾಡಿರ್ತಾರೆ. ಆ ವಾಟರ್ ಫಾಲ್ ಶಬ್ದಕ್ಕೂ ಆ ಮ್ಯೂಸಿಕ್ಗೂ ಇದೊಂಥರ ಮೆಸ್ಮರೈಸಿಂಗ್ ಅನಿಸ್ತಾ ಇತ್ತು. ಬ್ಯೂಟಿಫುಲ್ ಸಿನಿಕ್ ವೀವ್ ಇದೆ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಲ್ಲೂ ಇಂಡಿಯನ್ಸ್ ಇದ್ದಾರೆ. ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಸಿಕ್ಕಾಪಟ್ಟೆ ವಾಟರ್ ಫಾಲ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ ಎಲೆಕ್ಟ್ರಿಸಿಟಿ 98 to 99% ಹೈಡ್ರೋ ಎಲೆಕ್ಟ್ರಿಕ್ ಪವರಿಂದಾನೇ ಬರೋದು. ಇದು ಮೋರ್ ದ್ಯಾನ್ ಎನಿ ಅದರ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇನ್ನೊಂದು ಫ್ಯಾಕ್ಟ್ ಏನಪ್ಪ ಅಂದರೆ, ಇಲ್ಲಿ 37% ನಾರ್ವೇಜಿಯನ್ಸು ಪೋಸ್ಟ್ ಸೆಕೆಂಡರಿ ಡಿಗ್ರಿ ಮಾಡಿದಾರಂತೆ, ಮೇಕಿಂಗ್ ದ ಕಂಟ್ರಿ ದ ಬೆಸ್ಟ್ ಎಜುಕೇಟೆಡ್ ಇನ್ ಯುರೋಪು. ಇದಾಗಿತ್ತು ಫ್ರೆಂಡ್ಸ್ ಈ 2 hours ಟ್ರೈನ್ ಜರ್ನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾರ್ವೆ ಸೀರೀಸ್ ನೆಕ್ಸ್ಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್. ಅಲ್ಲಿಂದ ಹೊರಟು ಇಲ್ಲಿ ನಾವೊಂದು ಸ್ಟಾಪ್ ತಗೊಂಡ್ವಿ. ಇಲ್ಲಿ ಕೂಡ ಒಂದು ವ್ಯೂ ಪಾಯಿಂಟ್ ಇತ್ತು, ಅದನ್ನು ನೋಡಿಕೊಂಡು ನಾವು ಇನ್ನೂ ಒಂದು ವಾಟರ್ ಫಾಲ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಅನ್ನೋ ಮೂವಿನಲ್ಲಿ ಕೂಡಿಯಿಟ್ಟ ಅಂತ ಒಂದು ಸಾಂಗ್ ಬರುತ್ತೆ. ನಾನು ಒಂದು ಶಾರ್ಟ್ ಹಾಕಿದ್ದೀನಿ ನೋಡಿ, ಅದೇ ಆ ಸಾಂಗ್ ಕಂಪ್ಲೀಟ್ ವಿಡಿಯೋನ ನಾರ್ವೆನಲ್ಲೇ ಶೂಟ್ ಮಾಡಿದ್ದಾರೆ. ಅದರಲ್ಲಿ ಬರುವಂತಹ ಹಲವಾರು ಲೊಕೇಶನ್ಸ್ಗೂ ಕೂಡ ನಾವು ಹೋಗಿದ್ದೀವಿ. ಫಾರ್ ಎಕ್ಸಾಂಪಲ್ಲು ನಾನು ಮಾಡಿರೋ ಶಾರ್ಟ್ಸಲ್ಲಿ ಇರೋ ಆ ಬ್ರಿಡ್ಜು ಕೂಡ ಆ ವಿಡಿಯೋನಲ್ಲಿ ಇದೆ. ಇನ್ನೂ ಒಂದು ಬ್ರಿಡ್ಜ್ ಬರುತ್ತೆ, ಅದು ಕೂಡ ನಾನು ನೆಕ್ಸ್ಟ್ ಡೇ ವಿಡಿಯೋನಲ್ಲಿ ಹಾಕ್ತೀನಿ. ಒಂದು ಇದು ಮ್ಯಾಗ್ನೆಟ್ ತಗೋಬೇಕು, ಫ್ರಿಂಚ್ ಮ್ಯಾಗ್ನೆಟ್ಟು. ಬರ್ಗೇನಲ್ಲಿ ತಗೊಳ್ಳೋಣ ಅಲ್ವಾ? ಫಸ್ಟ್ ಬನ್ನಿ, ಫಾಲ್ಸ್ ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ ಈ ತರ ಬೊಂಬೆಗಳಿದಾವೆ. ಇಲ್ಲಿ ನೋಡಿ ಟೆಂಟ್ಗಳು, ಇಲ್ಲಿ ನೋಡಿ ಫಾಲ್ಸ್ ಮುಂದೆ ಟೆಂಟ್ ಹಾಕೊಂಡಿರೋದು. ರಾತ್ರಿ ಶಬ್ದ ಬರಲ್ವಾ? ಹತ್ರದಲ್ಲೇ ಇವರೆಲ್ಲ ಕ್ಯಾಂಪಿಂಗ್ ಮಾಡ್ಕೊಂಡಿದ್ದಾರೆ. ಅದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಅನಿಸ್ತಾ ಇತ್ತು. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಥರ ಫಾಲ್ಸ್ ಎಲ್ಲ ಇದೆ ಅಲ್ವಾ? ಅಬ್ಬೆ ಫಾಲ್ಸ್, ಚಿಕ್ಕಮಗಳೂರಲ್ಲಿ ಜರಿ ಫಾಲ್ಸ್ ಇದೇ ಥರ ಅನಿಸುತ್ತೆ ನನಗೆ. ಯಾಕೆ
ಫಾಲ್ಸ್ ಹತ್ರ ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ, ಫೋಟೋಸ್ ಎಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ಫಾಲ್ಸ್ ಸುತ್ತ ಎಲ್ಲ ಕ್ಯಾಂಪಿಂಗ್ ಪ್ಲೇಸ್ ಇದೆ. ಅಂದರೆ ಕ್ಯಾರವೆನ್ ಎಲ್ಲ ಇಲ್ಲಿ ತೊಗೊಂಡು ಬಂದುಬಿಟ್ಟು ಕ್ಯಾಂಪಿಂಗ್ ಹಾಕ್ಕೊಳ್ತಾರೆ, ಟೆಂಟ್ ಎಲ್ಲ ತೊಗೊಂಡ್ಬಿಟ್ಟು ಇಲ್ಲಿ ಸ್ಟೇ ಮಾಡ್ತಾರೆ. ಇದೊಂಥರ ಸಖತ್ತಾಗಿರುತ್ತಲ್ವ ಈ ನೇಚರ್ ಮಧ್ಯ ಟೈಮ್ ಸ್ಪೆಂಡ್ ಮಾಡೋದು, ಅದು ರಾತ್ರಿ ಹೊತ್ತು ಆಕಾಶ ನೋಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಈ ಬ್ಯೂಟಿಫುಲ್ ವಾಟರ್ ಫಾಲ್ಸ್ನ ನೋಡೋದು, ಆ ಎಕ್ಸ್ಪೀರಿಯನ್ಸ್ ಒಂದ್ಸತಿ ಮಾಡಬೇಕು ಅಂತ ನನಗೆ ಅನಿಸ್ತು ಇದೆಲ್ಲ ನೋಡಿದಾಗ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದೀವಿ, ಮುಂದೆ ಹೇಳಿ. ಫ್ರಿಡ್ಜ್ ಇಂದ ತೆಗೆದಿರೋ ನೀರು ಇದ್ದಂಗಿದೆ. ನೋಡಿ ಬರೋದಕ್ಕೆ ಹುಷಾರು. ಅಯ್ಯಪ್ಪ, ಇಲ್ಲಿ ನೋಡಿ ವಾಟರ್ ಫಾಲ್ಸ್ ಕೆಳಗಡೆ ಅವಲಕ್ಕಿ. ಅವಲಕ್ಕಿ ಮೇಲೆ ಇದ್ದಾರೆ. ಅಲ್ಲಿಂದ ಇವಾಗ ನಾವು ವಾಪಸ್ಸು ಮನೆಗೆ ಹೊರಟ್ವಿ. ಹಲೋ, ಫೈನಲಿ ಡೇ 2 ಇನ್ ನಾರ್ವೆ ಇವಾಗ ಎಂಡ್ ಆಗ್ತಾ ಇದೆ. ನಾವು ಮನೆ ರೀಚ್ ಆಗಿದ್ದೀವಿ. 7:30 ಆಗಿದೆ ಟೈಮು. ಇವಾಗ ಹೋಗಿ ಅಡುಗೆ ಮಾಡಿ ಕ್ವಿಕ್ಕಾಗಿ ಊಟ ಮಾಡಿ ರೆಸ್ಟ್ ಮಾಡ್ತೀವಿ. ಇವತ್ತಿನ ಈ ವ್ಲಾಗ್ ಹೀಗಿತ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.